ಮಿತ್ರರಿಗೆ ನಾನು ನಮಸ್ಕರಿಸುತ್ತಾ ಬನ್ನಿ 28ನೇ ತಾರೀಕಿನ ದಿವಸ ಶನಿವಾರ ದಿವಸ ಮಾನ್ಯ ವಿಜಯಪುರ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ನಮ್ಮ ಮನೆಗೆ ಬಂದಿದ್ರು. ನಮ್ಮ ಮನೆಗೆ ಬಂದಿರತಕ್ಕಂಥ ವಿಷಯ ನನಗೆ ಗೊತ್ತಿರಲಿಲ್ಲ. ಅದನ್ನ ನಾನು ಹೇಳಿದವ್ರೆ ನೀವೇ, ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಿಮ್ಮ ಮನೆಗೆ ಬಸನಗೌಡ ಬರ್ತಾರಂತ ನೀವು ಕೇಳಿದ ನನಗೆ ಗೊತ್ತಾಗ್ಯದ. ಆದ್ರೂ ಕೂಡ ಅವರು ಬರುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಸಮಾಜದ ಬಗ್ಗೆ ವಿಷಯ ಚರ್ಚೆ ಮಾಡ್ಲಿಕ್ಕೆ ಅವ್ರು ನಮ್ಮ ಮನೆಗೆ ಬಂದಿದ್ರು. ಅಷ್ಟರೊಳಗಾಗಿನೇ ಇಲ್ಲೆಲ್ಲ ಮಾಧ್ಯಮದ ಸ್ನೇಹಿತರು ಮತ್ತು ಯೂಟ್ಯೂಬ್ ಚಾನಲ್ದ ಸ್ನೇಹಿತರು ಎಲ್ಲ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡಿದ್ರು. ನಾನು ಹೊರಗಡೆ ಹಳ್ಳಿಗಳಿಂದ ಹೋಗಿದ್ದೆ. ಬರೋಷ್ಟರಲ್ಲೇನೆ ಎಲ್ಲರೂ ಸೇರಿದ್ದ, ತಾವೆಲ್ಲರೂ ಸೇರಿದ್ರಿ. ನಂತರ ಅವ್ರು ಬಂದು ಸಮಾಜದ ವಿಷಯವನ್ನ ಮಾತನಾಡಿದವರು ಹೊರಗೆ ಹೊಂಟಿದ್ರು. ಹೊಂಟ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರು ಒತ್ತಾಯದ ಮೇರೆಗೆ ಇನ್ನೂ ಕೆಲವರು ಅವರ ಅಭಿಮಾನಿಗಳು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ವಿಷಯ ಇರೋದ್ರಿಂದ ನಮ್ಮ ಜೊತೆಗೆ ತಾವು ತಮ್ಮ ಮಾತನ್ನ ಹಂಚ್ಕೋಬೇಕು ಅಂತಕ್ಕಂಥ ಒತ್ತಾಯವನ್ನು ತಾವು ಮಾಡಿರ್ತಕ್ಕಂಥ ಸಂಗತಿಯನ್ನ ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಆ ಒಂದು ಒತ್ತಾಯಕ್ಕೆ ಮಣಿದು ಅವರು ಬಂದು ಇದೇ ನನ್ನ ಆಫೀಸಿನಲ್ಲಿ ಕೂತು ಪ್ರೆಸ್ ಮೀಟ್ ಅನ್ನು ಮಾಡಿ, ಅವ್ರ ಹೊಸೆ ನಾನು ಆ ಸಂದರ್ಭದಲ್ಲಿ ಇದ್ದಿರಲಿಲ್ಲ. ಕೆಲವೊಂದು ಸ್ವಾಮೀಜಿಯವ್ರಿಗೆ ಆಗಿರ್ಬೋದು, ಕೆಲವೊಂದು ಸಮಾಜಕ್ಕಾಗಿರ್ಬೋದು ಮಾತನಾಡಿರ್ತಕ್ಕಂಥ ವಿಷಯಗಳನ್ನ ನಾನು ಗಮನಿಸಿದೆ. ಅದು ನಿಜಕ್ಕೂ ಕೂಡ ಸ್ವಾಮೀಜಿಯವ್ರಿಗಾಗಿರ್ಬೋದು ಮತ್ತು ಕೆಲವೊಂದು ಸಮಾಜಕ್ಕಾಗಿರ್ಬೋದು ಮಾತನಾಡುವುದು ಸರಿಯಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯನೂ ಕೂಡ ವ್ಯಕ್ತಪಡಿಸಲಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಯಾರು ದೇಶ ದ್ರೋಹಿಗಳು ಅದಾರೋ ಅವರನ್ನು ನೀವೇನು ಬೇಕಾ ಟೀಕೆ ಮಾಡ್ರಿ, ನೀವೇನಾದ್ರೂ ಗುಂಡಿಕ್ಕಿ ಕೊಲ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಾವು ಬೇಡ ಅನ್ನೋದಿಲ್ಲ. ಆದ್ರೆ ಸಮಾಜವನ್ನೇ ನಿಂದಿಸುವುದು ಒಂದ್ ರೀತಿ ಸೂಕ್ತ ಅಲ್ಲ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಜೊತೆಯಾಗೇನೆ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಮನೆಯಲ್ಲಿ ಕುಳಿತು ಒಂದು ಪ್ರೆಸ್ ಮೀಟ್ ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರಿಂದ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಕೆಲವೊಬ್ಬ ಕಾರ್ಯಕರ್ತರಿಗೆ ಒಂದಿಷ್ಟು ಬಸವರಾಜ್ ಸಿಂಧೂರ್ ಅವರು ನಮ್ಮ ಪಕ್ಷದವರು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನಮ್ಮನ್ನು ಬಯಸ್ತಾರಲ್ಲ ಅಂತಕ್ಕಂಥ ವಿಚಾರವನ್ನ ಒಂದಿಷ್ಟು ಕಡೆ ಎಲ್ಲೋ ಗಾಳಿ ಮಾತಾಗಿ ಹರಡ್ತಾ ಇದೆ. ಆ ಗಾಳಿ ಮಾತಾಗಿ ಹರಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ನಾನು ಉದ್ದೇಶಪೂರ್ವಕವಾಗಿ ಅವರನ್ನು ನಮ್ಮನೆಗೆ ಕರೆಸಿ ಯಾವುದೋ ಒಂದು ಸಮಾಜದವರನ್ನ, ಯಾವುದೋ ಒಂದು ವ್ಯಕ್ತಿಗಳನ್ನ, ಯಾವುದೋ ಒಂದು ಸ್ವಾಮೀಜಿಗಳನ್ನ ಬಯಸ್ತಕ್ಕಂಥ ವ್ಯಕ್ತಿ ನಾನು ಅಲ್ಲ ಅನ್ನತಕ್ಕಂಥ ಮಾತನ್ನ ಇವತ್ತಿನ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಹೇಳಿಕೆ ಬಯಸ್ತೇನೆ. ಯಾಕಂತಂದ್ರೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 20 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೆ. ಆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ದಿವಸ ನನ್ನ ಭಾಷಣ ತಾವು ಸಾಕಷ್ಟು ಬಾರಿ ಕೇಳಿದಿರಿ. ದ್ವೇಷ, ಕೋಮು ವಾದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾವನೆಗಳನ್ನ ಯಾರ ಜೊತೆಗೆ ಆದ್ರೂ ಹಂಚಿಕೊಂಡಿದ್ನಂತಂದ್ರೆ ಅದನ್ನ ನನಗೆ ಸಾಕ್ಷೀಕರಿಸಬೇಕು ಅಂತಕ್ಕಂಥ ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೀನಿ. ಹೀಗಾಗಿ ದಯವಿಟ್ಟು ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಪತ್ರಿಕಾಗೋಷ್ಠಿಗೂ ಮತ್ತು ನಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳೋದ್ರ ಜೊತೆಗೇನೆ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಗೊಂದಲಗಳಿಗೆ ಯಾರೂ ಕೂಡ ಅವಕಾಶ ಕೊಡಬಾರ್ದು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಗೊಂದಲಕ್ಕೊಳಕ್ಕೆ ಆಗಬಾರ್ದು ಅಂತಕ್ಕಂಥ ಒಂದು ಸ್ಪಷ್ಟತೆಯನ್ನ ನಾನು ಸಂದರ್ಭದಲ್ಲಿ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ.